ಒಂದು ಪಾಪಣ್ಣ ಲೇಔಟಲ್ಲಿ ನಮ್ಮ ಮನೆ ಇಲ್ಲ. ಕೆಳಗಿನ ತೋಟದ ಎಲ್ಲ ಜನನೂ ಹರಿಸ್ಬೇಕು. ಅಲ್ಲಿನ ಸ್ಥಳೀಯರು ನೀರಿಲ್ಲ, ನೀರಿನ ಸಮಸ್ಯೆ ಐತೆ ಅಂತ ಅಂದಾಗ ಅಲ್ಲಿ ಒಂದು ವಾರದಿಂದ ಬೋರ್ ಹಾಕೋದು. ಯಾರು ಶಾಸಕರ ಕಡೆಯಿಂದನೇ ತಾನೇ, ನೀವು ಹಾಕ್ಸಿರೋದೇನು ಹೇಳ್ತಾ ಇಲ್ವಲ್ಲ, ಶಾಸಕರ ಕಡೆಯಿಂದ ಹಾಕ್ಸಿರೋದು. ಡ್ಯಾನ್ಸ್ ಶ್ರೀನಿವಾಸ್ ಹೋಗಿ ಅವ್ರ ಮನೆ ಹತ್ರ ಹಾಕ್ಸ್ಕೊಂಡವ್ರೆ ಅಂತ. ನಮ್ಮ ಮನೆ ಇರೋದು ಅದು ಎಲ್ರಿಗೂ ಗೊತ್ತು. ಪಾಪಣ್ಣ ಲೇಔಟಲ್ಲೆಲ್ಲ ನಮ್ಮ ಮನೆ ಇರೋದು. ನಮ್ಮದು ಇರೋದು ಕುರುಬರಟ್ಟಿಯಲ್ಲಿ ನಮ್ಮ ಮನೆ ಇರೋದು. ನಮ್ಮ ಮನೆ ಇರೋದು ಕುರುಬರಟ್ಟಿಯಲ್ಲಿ. ಅಲ್ಲಿಗೂ ಕನಿಷ್ಠ ಅಂದರೆ ಒಂದು 1 ಕಿಲೋಮೀಟರ್ ಆಗ್ತದೆ. ಸಮಸ್ಯೆ ಇರೋದು ಎಲ್ಲಿ? ವಿನಾಯಕ ಲೇಔಟ್ಗೂ ನಮ್ಮ ಮನೆಗೂ 1.5 ಕಿಲೋಮೀಟರ್ ಆಗ್ತದೆ. ನಮ್ಮ ಮನೆ ಹತ್ರ ಬೋರ್ಗಳು ಹಾಕ್ಸ್ಕೊಂಡಿಲ್ಲ. ಅವರು ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಿ ನಾವು ಬೋರ್ಗಳು ಹಾಕ್ಸಿದ್ದೀವಿ. ನೀವೆಲ್ಲ ಹಾಕ್ಸಿದ್ದೀರಿ ಹೇಳಿ? ಆಯಿತು, ನಾವು ಹಾಕ್ಸಿದ್ದೀವಿ, ಊರಿಗೆ ಒಳ್ಳೇದಾಗಲಿ. ನೀವೆಲ್ಲ ಹಾಕ್ಸಿದ್ದೀರಿ ಹೇಳಿ? ನಿಮ್ಮಿಂದ ಏನು ಉಪಯೋಗ ಆಗೈತೆ? ನಿಮ್ಮ ಡಾಕ್ಯುಮೆಂಟ್ ಕೊಡಿ, ನಾವು ಇಂತಿಂಥವು ಮಾಡಿದ್ದೀವಿ ಅಂತ. ನಾವು ಇಂತಿಂಥವು ಮಾಡಿದ್ದೀವಿ ಅಂದ್ಬಿಟ್ಟು ಡಾಕ್ಯುಮೆಂಟ್ ಕೊಡ್ತೀವಿ. ಆಮೇಲೆ ಶಾಸಕರು ಅಡ್ಡ ಹಾಕ್ಸಿದ್ದಾರೆ? ಖಂಡಿತ ಅಲ್ಲ. ಶಾಸಕರು 1,29 ಲಕ್ಷ ಮೈನ್ ಮುಖ್ಯ ರಸ್ತೆಗೆ ಹಾಕ್ಸಿದ್ದಾರೆ. ಇತ್ತು ಡಾಕ್ಯುಮೆಂಟ್ ಐತೆ, ಟೆಂಡರ್ಗೆ ಹೋಗೈತೆ. ನೀವು ಅವ್ರ ಮೇಲೆ ಜಿದ್ದಿಗೆ ಬಿದ್ದು 15 ಲಕ್ಷ ತಗೊಂಬಂದು ಹಾಕ್ತಾ ಇದ್ದೀರಾ ತಾರ್ ರೋಡು. ಸ್ಥಳೀಯರು ಅದಕ್ಕೆ ಅಡ್ಡಪಡಿಸಿರೋದು, ಶಾಸಕರಲ್ಲ. ಹೋಗಿ ಇವರು ಲೆಟರ್ ಕೊಟ್ಟಿರೋದು. ಯಾರಕ್ಕ ಕೊಟ್ಟಿರೋದು? ಯಾರಣ್ಣ ಕೊಟ್ಟಿರೋದು? ನೀವುಗಳೇ ಬಡಾವಣೆಯಿಂದ ತಾನೇ ಕೊಟ್ಟಿರೋದು. ಶಾಸಕರು ಬೆಂಬಲಿಗರನ್ನ ಒಂದು ಪಟಾಲಮ್ಮ ದೇವಿಗೆ ಹೋಲಿಸಿದ್ದಾರೆ. ಒಳ್ಳೇದಾಗ್ಲಿ, ಆ ದೇವಿ ಒಳ್ಳೇದ್ ಮಾಡ್ತದೆ ನಮ್ಗೆ ಯಾವತ್ತೂ. ಆ ತಾಯಿ ಭಕ್ತರೇ ನಾವೆಲ್ಲನೂ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ಬೇಕಷ್ಟೇ. ಇನ್ನೊಬ್ಬರನ್ನ ನಾವು ದೂಷಣೆ ಮಾಡೋದು ಅದು ನಿಜವಾಗ್ಲೂ ತಪ್ಪು. ನಾನು ಸುಧಾಕರ್ ಅವ್ರಿಗೆ ಇಷ್ಟೇ ಹೇಳೋದು, ನೀವು ನೇರವಾಗಿ ಮಾತಾಡಬೇಕಾದ್ರೆ ನಮ್ಮ ವಾರ್ಡ್ಗೆ, ನಿಮ್ಮ ಕೆಳಗಿನ ತೋಟಕ್ಕೆ ನಾನು ಇಷ್ಟು ಕೋಟಿ ಹಾಕಿದ್ದೀನಿ ಅಂದ್ಬಿಟ್ಟು ಬನ್ನಿ, ತೋರಿಸಿ, ಡಾಕ್ಯುಮೆಂಟ್ ತೋರಿಸಿ. ಇಲ್ಲ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಇಷ್ಟು ಕೋಟಿ ಹಾಕಿದ್ದಾರೆ ಅವರ ನಿಧಿಯಿಂದ ಅಂದ್ಬಿಟ್ಟು ನಾವು ಡಾಕ್ಯುಮೆಂಟ್ ಎತ್ಕೊಂಡ್ಬರ್ತೀವಿ. ನಾವು ರಸ್ತೆ ಏನೇನು ಮಾಡಿದ್ದೀವಿ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೀವು 15 ವರ್ಷದಿಂದ ನೀವು ಇಲ್ಲೇ ಇದ್ದು ಹೋದವರು, ಈಗ MP ಆಗಿದ್ದೀರಾ. ನೀವು ಕೆಲವರಿಗೆ ಅದು ಇದು ಹೇಳಿ ಪ್ರೆಸ್ ಮೀಟ್ ಕೊಡಿಸೋದು. ಪ್ರೆಸ್ ಮೀಟ್ ವಿತ್ ಡಾಕ್ಯುಮೆಂಟ್ ಕೊಡಬೇಕು. ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಯಾರೋ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅಪವಾದ ಮಾಡೋದಲ್ಲ. ನಿಜವಾಗ್ಲೂ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾರೇ ಆಗಲಿ ಅಭಿವೃದ್ಧಿ ಮಾಡಲಿ, ಒಳ್ಳೆಯದು ನಮ್ಮೂರಿಗೆ. ಅವರೂ ಮಾಡಿದ್ರೆ ಮಾಡಲಿ, ಎಲ್ಲಾದರೂ ಮಾಡಲಿ, ನಾವೆಲ್ಲಿ ಅಡ್ಡಿಪಡಿಸಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು, ನಾವು 250 ಖಾತೆಗಳು ಕೊಟ್ಟಿದ್ದೀವಿ ಅಂತ. ಖಾತೆಗಳು ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಯಡಿಯೂರಪ್ಪನವ್ರ ಸರ್ಕಾರ ಯಾಕೆ ಕೊಡಲಿಲ್ಲ ಖಾತೆಗಳು? ಡಿ ಖಾತೆಗಳು ಹಂಚಿಕೆಯಲ್ಲಿ ಯಾರು ಕೊಡಲಿಲ್ಲ? ಯಾರು ಕೊಟ್ಟಿರೋದು? ನೀವು ಎತ್ಕೊಂಡೋಗಿ ಕೊಡಿ ಅಂತ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದಕ್ಕೆ ಇಕ್ಕಿದ್ದಾರೆ ನಿಮ್ಮನ್ನೆಲ್ಲ. ಮಾಡಿ. ನಿಮ್ಮ ಸರ್ಕಾರ ಅಲ್ಲ ಇವಾಗ ಖಾತೆಗಳ ಇವಾಗ ಕೊಡ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ. ಅದನ್ನ ಒಪ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಮಾಡೈತೆ, ಒಳ್ಳೆ ಕೆಲಸ ಮಾಡೈತೆ. ಅದು ಪ್ರತಿಯೊಬ್ಬರಿಗೂ ಇವಾಗ ಕನಿಷ್ಠ ಅಂದ್ರೆ 980 ಮನೆ ಐತೆ ಕೆಳಗಿನ ತೋಟದಲ್ಲಿ. 250 ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲಾನು ಯಾರು ಕೊಡೋದು? ಜನಪ್ರತಿನಿಧಿನೇ ತಾನೇ ನೀವುಗಳೆಲ್ಲಾನು. ಕೊಡಬೇಕು, ನಿಮ್ಮ ಕರ್ತವ್ಯ ಅದು. ನಿಮ್ಮ ಸರ್ಕಾರದಲ್ಲಿ ಆದೇಶ ಬಂದಿರಲಿಲ್ಲ, ನಮ್ಮ ಸರ್ಕಾರ ಬಂದಮೇಲೆ ಆದೇಶ ಮಾಡಿಕೊಟ್ಟಿದ್ದಾರೆ. ಜನಕ್ಕೆ ಒಳ್ಳೇದಾಗೋ ರೀತಿ ಮಾಡಿ. ಖಾತೆಗಳು ಎಲ್ರಿಗೂ ಕೊಡಿ, ನಾವೆಲ್ಲಿ ಅಡ್ಡಪಡ್ತಾರೆ. ನಮ್ಮ ಸರ್ಕಾರನೇ ಕೊಟ್ಟಿರೋದು, ನೀವಲ್ಲ. ನೀವು ನಕಲ್ ಕೊಡ್ತಾ ಇದ್ದೀರಿ, ನಾವು ಒರಿಜಿನಲ್ ಕೊಡ್ತೀವಿ. ಪ್ರತಿ ಮನೆಗೆ ಹೋಗ್ಬಿಟ್ಟು ಒರಿಜಿನಲ್ ಕೊಟ್ಟು ಬರ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಿಮ್ಮ ಕೆಲಸ ಏನೋ ಅಲ್ಲಿ ನಿಂತ್ಕೊಂಡು ಜನಕ್ಕೆ ಎಲ್ಲೆಲ್ಲಿ ಏನು ಕಂದಾಯ ಕಟ್ಟಬೇಕು ಕಟ್ಟಿಸಿ, ಪಾಪ ಅದಾದರೂ ಒಳ್ಳೇದಾಗಲಿ. ನಾನು ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಹೇಳೋದು, ಜನರಿಗೆ ಒಳ್ಳೇದು ಕೆಲಸ ಮಾಡಿ, ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಾನು ಜಯಕುಮಾರ್ ಅಂತ ಹೇಳಿ, ವಿನಾಯಕ ಲೇಔಟ್ ಬಡಾವಣೆ ನಿವಾಸಿ ಕೂಡ. ನಮ್ದು ಈಗ ಏನು ಇಲ್ಲಿ ಮೂಲಭೂತ ಸೌಕರ್ಯ, ಮನುಷ್ಯನಿಗೆ ಬೇಕಾಗಿರೋದೇ ಮೂಲಭೂತ ಸೌಕರ್ಯಗಳು. ಅದರಲ್ಲಿ ಯಾವುದು ಕೂಡ ನಮಗೆ ಅನಾನುಕೂಲ ಆಗಿತ್ತಿಲ್ಲ, ಯಾವುದು ಕೂಡ ಇರಲಿಲ್ಲ. ಯಾಕೆಂದರೆ DC ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಧೈರ್ಯ ಮಾಡಿ ಇಲ್ಲಿ ಸೈಟ್ ಖರೀದಿ ಮಾಡಿ ನಾವು ಜೀವನ ಮಾಡ್ತಿದ್ವಿ. ಇಲ್ಲಿ ಮುಖ್ಯವಾಗಿ ಸುಮಾರು ನಮ್ಮ 10-12ರಿಂದನೂ ಕೂಡ ಯಾರೂ ಕೂಡ ಇವತ್ತಿನ ತನಕ ಆಗಿರ್ತಕ್ಕಂಥ ಶಾಸಕರು ನಮ್ಮ ಕಷ್ಟಗಳನ್ನ ವಿಚಾರ ಮಾಡ್ಲಿಕ್ಕೆ ಯಾರು ಕೂಡ ಇವತ್ತಿನ ತನಕ ಬಂದಿರಲಿಲ್ಲ. ಈ 2 ತಿಂಗಳಿಂದ ಪ್ರದೀಪ್ ಈಶ್ವರ್ ಅವರು ಬಂದಾದ್ಮೇಲೆ ಬೇರೆ ಬೇರೆ ಏನೇನೋ ಉಟ್ಕೊಂಡಿದೆ. ಅದನ್ನ ನೀವೇ ಅರ್ಥ ಮಾಡ್ಕೊಬೇಕು, ನಾವ್ ಹೇಳುವಂತದ್ದಲ್ಲ. ಮೂಲಭೂತ ಸೌಕರ್ಯ ಏನು ಅಂತ ಕೇಳಿದಾಗ ಅವ್ರ ತಂಡ ಬರುತ್ತೆ, ಏನೇನಿದೆ ನೋಡಿ ಅಂತ ಒಂದು ಪಟ್ಟಿ ಮಾಡ್ಕೊಳ್ಳುತ್ತೆ. ಮುಖ್ಯವಾಗಿ ನೀರು ಬೇಕಾಗುತ್ತೆ, ನೀರು ಕೊಡ್ತಾರೆ. ನೆಕ್ಸ್ಟ್ ಚರಂಡಿಗಳು ಬರ್ತಕ್ಕಂಥ ಮಳೆ ನೀರು ಆಚೆ ಹೋಗ್ಬೇಕಾಗಿರುತ್ತೆ, ಅದಕ್ಕೂ ಕೂಡ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ ಪಂಚಾಯತಿ ಕಡೆಯಿಂದ. ಇದೆಲ್ಲ ಆದ ನಂತರ ನಮ್ಗೆ ಮುಖ್ಯವಾಗಿ ರಸ್ತೆ ಬೇಕಾಗುತ್ತೆ. ರಸ್ತೆಗೆ ಕೈ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ
ಇನ್ನೇನು ಇನ್ನೊಂದು 15-20 ದಿವಸದಲ್ಲಿ CC ರೋಡ್ 20 ಅಡಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಲೀಡರ್ ಏನು ಶ್ರೀನಿವಾಸ್ ಅವರು ಇದ್ದಾರೆ, ಅವ್ರು ಬಂದು ಮಾತಾಡಿದಾಗ ಅವ್ರು ಅಷ್ಟು ಬೇಗ 2-3 ದಿವಸದಲ್ಲಿ ಬಂದಿಲ್ಲಿ ಅದನ್ನ 15 ಲಕ್ಷ ರೂಪಾಯಿ ಟೆಂಡರ್ ಅಲ್ಲಿ 15 ಅಡಿ ಟಾರ್ ರೋಡ್ ನ ಮಾಡಿಸ್ಲಿಕ್ಕೆ ಬರ್ತಾರೆ. ನಾವ್ ಹೇಳ್ತೀವಿ ಇಲ್ಲ ಸರ್, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರೋದು 20 ಅಡಿ, ಟೌನ್ ಪ್ಲಾನಿಂಗ್ ಅಲ್ಲಿ ಇರೋದು 20 ಅಡಿ, ಈ ಮೈನ್ ರೋಡ್ ಇರೋದು ವಿನಾಯಕ ಬಡಾವಣೆ, ಅದಕ್ಕೆ ದಯವಿಟ್ಟು ನೀವು ಕೆಲಸ ಮಾಡಬೇಡಿ, ನಮ್ಗೆ 20 ಅಡಿ ದಯವಿಟ್ಟು ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ. ನಾವ್ ಯಾವ್ದೇ ಕಾರಣಕ್ಕೆ ಕೆಲಸ ನಿಲ್ಸಿಲ್ಲ, ಆದ್ರೂ ಕೂಡ ಅವ್ರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಏನು ತಹಸೀಲ್ದಾರ್ ಮೇಡಮ್ ಇದ್ದಾರೆ, ಅವ್ರಿಗೊಂದು ಲೆಟರ್ ಕೊಡ್ತೀವಿ, ನಾವು ನಮ್ಮ ಕಡೆಯಿಂದ ಅರ್ಜಿ ಕೊಡ್ತೀವಿ, ನಾವು ವಿನಾಯಕ ಬಡಾವಣೆಯಿಂದ ಅರ್ಜಿ ಕೊಡ್ತೀವಿ. ಅದನ್ನ ಅವ್ರೇನ್ ಮಾಡ್ತಾರೆ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ಮಾಹಿತಿ ತಗೊಂಡು ನೀವು ಸಂಗ್ರಹಣೆ ಮಾಡಿ ನೀವು ಇವ್ರು ಯಾರಿಗೆ ಇವ್ರು ಕೊಡಿ, ನಗರಸಭೆ ಕಮಿಷನರ್ ಕೊಡಿ ಅಂತ ಹೇಳ್ತಾರೆ. ಕಮಿಷನರ್ ಕೊನೆಗೆ ರಿಪೋರ್ಟ್ ಒಂದು ಎಲ್ಲ ಕೊಟ್ಟಾದ್ಮೇಲೆ ಅವ್ರು ಹೇಳ್ತಾರೆ ಇದು 20 ಅಡಿ ರಸ್ತೆ ಮಾಡಿ ಇಲ್ಲದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಟೆಂಡರ್ ಕ್ಯಾನ್ಸಲ್ ಆಗಿದೆ ವಿನಃ ಅಫಿಷಿಯಲ್ ಆಗಿದೆ ವಿನಃ ವಿಜಯ್ ಕುಮಾರ್ ಹೆಸರು, ಶ್ರೀನಿವಾಸ್ ಹೆಸರು, ಪ್ರದೀಪ್ ಈಶ್ವರ್ ಹೆಸರು ಇಲ್ಲಿ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಶ್ರೀನಿವಾಸ್ ಅವರ ಮನೆಯಲ್ಲಿ ನನ್ನ ಮನೆ ಇದೀನಿ, ನಾಳೆ ಬೇರೆ ಕಡೆ ಹೋಗ್ತೀನಿ. ನಾನು ಸಾರ್ವಜನಿಕನಾಗಿ ಮಾತಾಡ್ತಿದ್ದೀನಿ. ನಮ್ಮ ಮಕ್ಕಳು ಕಿತ್ಕೊಳಕ್ಕೆ ಯಾರ ಕೈಲೋ ಆಗಲ್ಲ, ನಾನು ಪಬ್ಲಿಕ್ ಆಗಿ ಮಾತಾಡ್ತಿದೀವಿ ಅಷ್ಟೇನೆ. ಇಲ್ಲೇನು ಯಾರು ಇಲ್ಲ ನಮ್ದೇನು 50 ಎಕರೆ 20 ಎಕರೆ ಯಾವ ಜನ ಜಮೀನೇನು ಇಲ್ಲ. ಇಲ್ಲಿ ಸುಮ್ಮನೆ ಇಲ್ದಿದ್ದೆಲ್ಲ ಕೂಡ ಷಡ್ಯಂತ್ರ ಮಾಡ್ಕೊಂಡು ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ವಿನಃ ನಾವ್ ಯಾವ್ದೇ ಕಾರಣಕ್ಕೆ ಯಾರ ಮೇಲೂ ಕೂಡ ಓದೋರಲ್ಲ. ನಾವು ಇವತ್ತು ಕೇಳ್ಕೊತೀವಿ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ 20 ಅಡಿ ರಸ್ತೆ, ನಾವು ದಯವಿಟ್ಟು ಮಾಡ್ಕೊಡಿ. 5 ಅಡಿ ಮಾತ್ರ ಅವ್ರು ಒತ್ತುವರಿ ಮಾಡ್ಕೊಂಡಿದ್ರು, ಆ 5 ಅಡಿನ ಮಾಡಿ 20 ಅಡಿ ಮಾಡ್ಕೊಡಿ ಅಂತ ಕೇಳಿದ್ವಿ ಹೊರತು ಕೂಡ ಇದು ಬೇರೆ ತರದ್ದಲ್ಲ. ನೀವು ಬೇರೆ ತರ ಬೇಕು ಅಂತಾರೆ ಡಾಕ್ಯುಮೆಂಟ್ ನಮ್ಗಿದೆ, ನೀವು ಸರ್ಕಾರದ ಲೆಕ್ಕದಲ್ಲೇ ಕೂಡ ನೀವು ನೋಡಿ ಅದನ್ನೆಲ್ಲ ನೀವು ಸಂಗ್ರಹಣೆ ಮಾಡಿ ನಮ್ಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ. ನನ್ನ ಹೆಸರು ವಿಜಯ್ ಕುಮಾರ್ ಸರ್.